ದಕ್ಷಿಣ ಕ್ಷೇತ್ರಕ್ಕೆ ಕುಶವಾಡ ಜಿಲ್ಲಾ ಸಚಿವರಾದರೆ ಈಗ ಆ ಕ್ಷೇತ್ರದ ಶಾಸಕರಾಗಿ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಶಾಸಕ ಕೋರಿ ಏನೇನು ಮಾಡಬೇಕಂತ ಸಮಸ್ಯೆಗಳು ಭಾಳ ಹೌದು ಸರ್, ಇಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ ಸರ್. ಅವರು ಮಿನಿಸ್ಟ್ರಿ ಇಬ್ಬರು ಖುಷಿಯಾಗಿರೋದ್ರಿಂದ ನಿಮ್ಮ ಕ್ಷೇತ್ರದ ಕೆಲಸ ಆಗ್ತದೆ. ಒಬ್ರು ಸೆಂಟ್ರಲ್ ಇದ್ದಾರೆ, ಒಬ್ರು ಸ್ಟೇಟ್ ಇದ್ದಾರೆ, ಅನುಕೂಲ ಆಗುತ್ತೆ ಕೆಲಸ ಮಾಡಕ್ಕೆ. ಡೆಫಿನೆಟ್ಲಿ ಕೆಲಸ ಮಾಡ್ತಾರೆ. ಹ್ಞೂ ಇಲ್ರಿ, ಜನ ಅದಕ್ಕೆ ನಮ್ಮನ್ನು ಗೆಲ್ಸೋರು. ಯಾಕಂದರೆ ಕೆಲ್ಸಗಳು ಮಾಡೋ ಸಾಮರ್ಥ್ಯ ಐತಿ ನಮ್ಮಲ್ಲಿ. ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು. ಕ್ಷೇತ್ರಗಳಲ್ಲಿ ಈಗ ಅಲ್ಲಿ ಒಂದು ಬೇಡಿಕೆ ಇರುವಂಥದ್ದು ಒಂದು ಸರ್ಕಾರಿ ಕಾಲೇಜು ಮತ್ತೊಂದು ಸರ್ಕಾರಿ ಆಸ್ಪತ್ರೆ ಸುಧಾರಣೆ ಆಗಬೇಕು. ಮಾತ್ರ ಬೇಡಿಕೆ ಇರುವಂಥದ್ದು. ಇಲ್ರಿ, ನೀವು ಹೇಳ್ದಂಗೆ ಭಾಳ ಚೆನ್ನಾಗಿ ಹೇಳಿರ. ಯಾವ್ದಾರ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷೆ ಬೇಕು, ಆರೋಗ್ಯ ಸೇವೆ ಬೇಕು. ಆಮೇಲೆ ದಾವಣಗೆರೆ ಪೂರ್ತಿ ಕರ್ನಾಟಕ ಜನ, ದೇಶದ ಜನ ಪರಿಚಯ ಹೆಂಗೆ ಪಡ್ಕೊಂಡ್ಯಾರಂದರೆ ವಿದ್ಯಾಕೇಂದ್ರದು ಶಿಕ್ಷಣದ ಸರ್ಕಾರ, ಆಮೇಲೆ ಇದು ಆರೋಗ್ಯದ ಕೇಂದ್ರ, ನಮ್ಮ JGMMC ಇರಲಿ, ಡೆಂಟಲ್ ಕಾಲೇಜ್ ಇರಲಿ, ಎಲ್ಲ ಆಸ್ಪತ್ರೆಗಳು. ಸೊ ಅದಕ್ಕೆ ಹ್ಞೂ ರೀ ಸರ್, ಇಲ್ಲ ಹೇಳ್ತಿದ್ದಾರೆ. ಆಮೇಲೆ ಊರು ಹಂಗೆ ಬೆಳಿತಾವ್ರಿ ಸರ್. ಆದರೆ ದಕ್ಷಿಣದಲ್ಲಿ ನಮ್ಮ ನರ್ಸಿಂಗ್ ಕಾಲೇಜ್ ಐತಿ, KR ರೋಡ್ನಲ್ಲಿ ವಿಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆಸ್ಪತ್ರೆ ಐತಿ. ಸೊ ಇವೆಲ್ಲ ಚೆನ್ನಾಗಿ ಸ್ಟ್ರೆಂಥನ್ ಮಾಡೋಣ ರೀ ಸರ್. ಹ್ಞೂ ರೀ, ಡೆಫಿನೆಟ್ಲಿ ಸರ್. ಆಮೇಲೆ ಈಗ ನಮ್ಮ SS ಮಲ್ಲಿಕಾರ್ಜುನ್ ಸಾಹೇಬರು ಹೇಳ್ದಂಗೆ ಅದು ವಿಮೆನ್ಸ್ ಕಾಲೇಜಿಂದ ಮುಂದುವೈದೈತೆ ರೀ ಸರ್. ಸೊ ಅದಕ್ಕೆ ನಾವು ಕೆಲ್ಸಗಳು ಭಾಳ ಜಲ್ದಿ ಮಾಡ್ತೀವಿ. 2 ವರ್ಷ ಟೈಮ್ ಐತಿ, ಅದರಲ್ಲಿ ಸಿಕ್ಕಾಪಟ್ಟೆ ಕೆಲ್ಸಗಳು ಮಾಡೋದಿಲ್ಲ. SSLCಯಲ್ಲಿ ಬಂದಂಥ ನಾವು ರ್ಯಾಂಕಿಂಗ್ ನೋಡೋದಾದ್ರೆ 20ರ ಮೇಲೆ ಇದೆ. UC ರ್ಯಾಂಕಿಂಗ್ ನೋಡಿದ್ರು ಅದು ತುಂಬಾ ದೂರ ಇದೆ. ಆ ನಿಟ್ಟಿನಲ್ಲಿ ಸುಧಾರಣೆ ಆಗಬೇಕು ಅಂತ ಡೆಫಿನೆಟ್ಲಿ ಮಾಡೋಣ ರೀ ಸರ್. ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಇದೆ, ಏನೇನು ಬೇಡಿಕೆ ಇದೆ ಎಲ್ಲರನ್ನು ಕ್ರೋಢೀಕರಿಸಲಿಕ್ಕೆ ಸಮಾವೇಶ ಅಥವಾ ಜನಸ್ಪಂದನ ಸಭೆ ಈ ರೀತಿ ನಾವು ಫಸ್ಟ್ ಚಾಲನೆ ಕೊಡಬೇಕು. ಡೆಫಿನೆಟ್ಲಿ ಸರ್. ಇಲ್ಲ, ಸ್ವೇರಿಂಗಿನ್ ಆದಮೇಲೂ ಕೊಡ್ತೀವಿ. ಆಮೇಲೆ ಸ್ವೇರಿಂಗಿನ್ ಶುರು ಲೇಟ್ ಆಯ್ತಂದ್ರೂ ಅದಕ್ಕಿಂತ ಮುಂಚೆನೂ ಶುರು ಮಾಡ್ತೀವಿ ಸರ್. ನಾವು 8ನೇ ತಾರೀಕಿಂದ ಶುರು ಮಾಡೋಣ ಅಂತ ಇದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ. ಹ್ಞೂ ರೀ, ಇಲ್ಲ ಅದಕ್ಕೆ ಒಂದು ಡೀಟೇಲ್ ಸ್ಟಡಿ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ ರೀ ಸರ್. ಇಲ್ಲ ಮಾಡೀವಿ, ಬಟ್ ಎಲ್ಲರೂ ಖುಷಿ ಪಡಬೇಕು ಸರ್. ಎಲ್ಲರಿಗೂ ಅದು ಅಭಿವೃದ್ಧಿ ಏನೈತಿ ಎಲ್ಲರ ಬಾಗಿಲಿಗೆ ಮುಟ್ಬೇಕು ಸರ್. ಸೊ ಯಾರನ್ನು ಹಿಂದೆ ಬಿಡಬಾರ್ದು ನಾವು. ಸೊ ಪ್ರತಿಯೊಂದು ಗ್ರಾಮಕ್ಕೆ ಮುಟ್ಟಬೇಕು, ಪ್ರತಿಯೊಂದು ವಾರ್ಡಿಗೆ ಮುಟ್ಬೇಕು ರೀ ಸರ್. ನಮಸ್ಕಾರ. ಇವತ್ತು ಇಡೀ ರಾಜ್ಯಾದ್ಯಂತ ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಮಸ್ಯೆಗಳ ಬಗ್ಗೆ ಮನವಿ ಕೊಡಲಿಕ್ಕೆ ಮಾನ್ಯ CO ಸರ್ ಅವರ ಒಂದು ನೇತೃತ್ವಕ್ಕೆ ಬಂದು ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಇಡೀ ರಾಜ್ಯಾದ್ಯಂತ ಏನು ಕಳೆದ ಒಂದು ವಾರದ ಹಿಂದೆ ಗದಗ ಜಿಲ್ಲೆಯ ಹಸುಟಿ ಗ್ರಾಮ ಪಂಚಾಯತಿಯ ಮುಕ್ತಮ್ ಹುಸೇನ್ ಒಂದು ಆತ್ಮಹತ್ಯೆ ಪ್ರಕರಣ ಆಗಿತ್ತು. ಅದನ್ನು ತನಿಖೆಗೊಳಪಡಿಸಬೇಕು ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ರೂಪಿಸಿ ತನಿಖೆ ಜೊತೆಗೆ ಅವರ ಮನೆಯವರಿಗೆ ಒಂದು ನೌಕರಿಯನ್ನು ಕೊಡಬೇಕು. ಅವರ ಒಂದು ಯಾರಿದ್ದಾರೆ ಅವರ ಹಿಂಬಾಲಕರು ಅಂತೇಳಿ ಅಂತಂದು ರಿಕ್ವೆಸ್ಟ್ ಇತ್ತು. ಅದ್ರ ಜೊತೆಗೇ ಇವತ್ತು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಅನುದಾನದ ಕೊರತೆ ಇದೆ. ಜೊತೆಗೆ ಬಹಳಷ್ಟು ಜನಗಳು ಪೀಡೆಗಳು ಒತ್ತಡದಿಂದ ದಿನಾಲು ದೈಹಿಕ ಹಲ್ಲೆಗಳಿಂದ, ಮಾನಸಿಕ ಹಿಂಸೆಯಿಂದ ರೋಸಿ ಹೋಗ್ತಾ ಇದ್ದಾರೆ. ಅಂಥದನ್ನು ಕ್ಲಿಯರ್ ಮಾಡಿ ಒಂದು ಒಳ್ಳೆಯ ವಾತಾವರಣ ಅವರ ಮುಖಾಂತರ ಮಾನ್ಯ ಪ್ರಿಯಾಂಕ್ ಅವರಿಗೆ, ಮಾನ್ಯ ಸಚಿವರಿಗೆ ನಾವು ಮನವಿಯನ್ನು ಕೊಟ್ಟಿದ್ವಿ. ಮನವಿಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ನಮ್ಮ ಇಷ್ಟೇ ಒಂದು ರಿಕ್ವೆಸ್ಟ್ ಇದೆ, ಕಾಲಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಾದಂಥ ಸೇವಾ ವಿಷಯಗಳಾಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅಮಾನತು ವಿಷಯಗಳಾಗಿರ್ಬೋದು, ಅವು ತೆರವಾಗಬೇಕು. ಜೊತೆ